ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವಿವತ್ತು ಬಂದಿದ್ದೀವಿ ಪಾರ್ಕ್ಗೆ. ನಮ್ಮ ಮನೆಯಿಂದ ಒಂದು ಪಾರ್ಕ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನಾಯ್ತು? ಓ ಗಾಡ್, ಗಾಡಿ ಸ್ಟಕ್ ಆಗಿದೆ. ಮನೆಯಿಂದ ಪಾರ್ಕಿಗೆ ಬಂದಿದ್ದೀವಿ. ರಿಯಲಿ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಅಲ್ಲ ಸ್ವಲ್ಪ ಓಕೆ. ಬೆಳಗ್ಗೆ ಹೊತ್ತು ಜಾಗ್ ಮಾಡೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ, ಮಕ್ಕಳು ಸೈಕ್ಲಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ನಮ್ಮ ಮನೆಯಿಂದ ಕಾಣಿಸೋದು, ಬಟ್ ಇಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ನಾನು ಯಾವತ್ತೂ ಬಂದಿರಲಿಲ್ಲ, ಫಸ್ಟ್ ಟೈಮು. ಮಕ್ಕಳು ಲೇಡೀಸ್ಗಿಂತ ಇಲ್ಲಿ ವಯಸ್ಸಾಗಿರೋರು, ಜೆಂಟ್ಸು ಅವರೇನೇ ಜಾಸ್ತಿ ಇದ್ದಾರೆ ಎಕ್ಸಸೈಸ್ ಮಾಡೋಕ್ಕೆ. ನಾನು ಫಸ್ಟ್ ಟೈಮ್ ಬಂದಿರೋದು ಮೈಯನ್ನು ಕರ್ಕೊಂಡು. ಗುಡ್ ಎಕ್ಸ್ಪೀರಿಯನ್ಸ್. ಹೇಗಿದೆ ಮಯನ್? ಹಾಗೇ ಇದೆ. ಇಲ್ಲ ಎಕ್ಸೈಟಿಂಗ್, ಅವ್ನಿಗೆ ಇಷ್ಟ ಆಯಿತು. ಅಲ್ಲಿ ಮನೆ ಹತ್ರ ಸೈಕಲ್ ಹೊಡಿ ಅಂದರೆ ಅಳ್ತಾನೆ ಇಲ್ಲಿ. ಸೈಕಲ್ ಹೊಡಿಯೋಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಸೈಕಲ್ ಟ್ರ್ಯಾಕ್ ಚೆನ್ನಾಗಿದೆ. ಹೀಗಿದೆ ಇವತ್ತಿನ ದಿನ, ನಮ್ಮ ಸಂಡೇ. ಬಾ ಪಪ್ಪ ಬರ್ತಿದ್ದಾರೆ ಅಂತಂದು. ಕಲ್ಲಲ್ಲಿ ಓಡ್ಬೇಡಿ, ನೋಡಿ ಓಡಿ 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 ಓಡಿ. ಅಮ್ಮ ನೋಡಿ ಓಡೋಯ್ತು. ಓಡು 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 ಮಾಡ್ತೀನಿ ನೋಡು. ಅಮ್ಮ ಅಲ್ಲಿವರೆಗೂ. ನಾನು ಮೈನ್ ಚೆನ್ನಾಗಿ 5 ರೌಂಡ್ ರನ್ ಮಾಡಿದ್ದೀವಿ. ಫುಲ್ ಸುಸ್ತಾಗಿದೆ ಅಲ್ವಾ ಮಯನ್? ಸುಸ್ತಾಯ್ತಾ? ಎಲ್ಲಿಗೆ ಹೋಗೋಣ? ಮನೆಗೆ ಹೋಗೋಣ. ಅವನಿಗೆ ಅದಕ್ಕೆ ಸಾಕಾಗಿದೆ, ಮನೆಗೆ ಹೋಗೋಣ ಅಂತಿದ್ದಾನೆ. ನೋಡೋಣ, ಎವ್ರಿ ಸಂಡೇ ಕರ್ಕೊಂಬರೋದಕ್ಕೆ ಟ್ರೈ ಮಾಡಬೇಕು. ಇವನ್ನ ಟ್ರೈ ಅಲ್ಲ, ಕರ್ಕೊಂಡು ಬರಲೇಬೇಕು ಅಂದ್ಕೊಂಡಿದ್ದೀನಿ. ಅವನ ಹೆಲ್ದಿ ಬೆಳವಣಿಗೆಗೆ ಇದು ತುಂಬ ಮುಖ್ಯ. ನಾವು ಟೈಮ್ ಕೊಡಲೇಬೇಕು. ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದುಂಟು ಕೆಲಸದ ಮಧ್ಯದಲ್ಲಿ. ಸೊ ಹಾಗಾಗಿ ಇನ್ನು ಮುಂದೆ ನೆಗ್ಲೆಕ್ಟ್ ಮಾಡೋದು ಬೇಡ, ಅವನಿಗೆ ಟೈಮ್ ಕೊಡೋಣ. ಅಲ್ಲೇನಾ? ನಮ್ಮನೆಯವ್ರನ್ನ ಫೋರ್ಸ್ ಮಾಡಿ ಸುಳ್ಳೇನೆ ಅವರು ಎಕ್ಸಸೈಸ್ಗಾಗಲಿ ಏನಕ್ಕೂ ಬರೋರೆಲ್ಲ ನೋಡಲಿ. ಓಡ್ರಿ ಅಂದರೆ ಆಮೇಲೆ ಥರ ವಾಕ್ ಮಾಡ್ಕೊಂಡು ಬರ್ತವ್ರೆ. ಅವ್ರ ಪ್ರಕಾರ ಇದು ಜಾಗಿಂಗು, ಆಮೇಲೆ ಥರ ವಾಕ್ ಮಾಡೋದು ಜಾಗಿಂಗು. ನೋಡಿ ಹೆಂಗೆ ವಾಕ್ ಮಾಡ್ತಾಯಿದ್ದಾರೆ. ಮಯನ್ಗೋಸ್ಕರ ಇಲ್ಲಿ ಬಂದು ಡವ್ ಮಾಡಿ ಅವ್ರನ್ನ ಕರೆಸಿದ್ದಾಯಿತು. ಡವ್ವೇನಲ್ಲ, ಬರೀ ಇಲ್ಲಿ ಜೆಂಟ್ಸೇ ಇದ್ದರು. ನಾನು ಪಾಪು ಇಬ್ಬರೇ ಬಂದಿದ್ದು, ಲೇಡೀಸ್ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಅವರಿಗೆ ಫೋನ್ ಮಾಡಿ ಕರೆಸಿದ್ದಾಯಿತು. ಅದಕ್ಕೋಸ್ಕರ ಬಂದಿದ್ದಾರೆ. ಇಲ್ಲ ಅಂದರೆ ಎಷ್ಟು ಹೇಳಿದ್ರು ಬರಲಿಲ್ಲ. ಪಾಪು ಅಳ್ತಾ ಇದ್ದ, ಅವನ್ನೇ ಕರ್ಕೊಂಡ್ಬಂದಿದ್ದಾಗಿತ್ತು. ಇಲ್ಲಿ ಬಂದಮೇಲೆ ಖುಷಿ ಆದ ಅಲ್ವಾಪು? ಸೈಕ್ಲಿಂಗ್ ಮಾಡ್ದ. ಇವಾಗ ಟ್ಯಾಬ್ಲೆಟ್ ಹಿಡ್ಕೊಂಡು ಬರೀತಾ ಇದ್ದಾನೆ. ನನ್ನ ಜೊತೆ 5 ರೌಂಡ್ ಓಡಿದ್ದಾನೆ. ಅಮ್ಮ, ನನಗೆ ಕಾಲೆಲ್ಲ ನೋವ್ತಾ ಇದೆ. ಯೋಗ ಮಾಡಿನೂ ಅಭ್ಯಾಸ ಇದ್ದೂ ನನಗೆ ಆಗ್ತಾಯಿಲ್ಲ, ಕಾಲೆಲ್ಲ ನೋವ್ತಾಯಿದೆ. ಪಾಪ ಅವನಿವತ್ತು ಏನು ಮಾಡ್ತಾನೋ ಗೊತ್ತಿಲ್ಲ. ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಫ್ಲವರ್, ವೆರಿ ಗುಡ್. ವೆರಿ ನೈಸ್. ರವಿ ವರ್ಮ ಆಗ್ತಾನೋ ಏನೋ ಗೊತ್ತಿಲ್ಲ. ಅಮ್ಮನ ಥರ ಯಾವಾಗಲೂ ಡ್ರಾ ಮಾಡ್ತಾ ಇರ್ತಾನೆ. ಖುಷಿಯಾಗುತ್ತೆ. ಅಟ್ಲೀಸ್ಟ್ ನಾನು ಡ್ರಾಯಿಂಗ್ ಮಾಡೋದು ನೋಡಿ ನೋಡಿ ಕಲ್ತಿದ್ದಾನಲ್ಲ. ಅವನ ಏಜ್ಗೆ ಅವನು ಏನೂ ಕಲಿದೇನೆ ಒಂದು ಮಟ್ಟಿಗೆ ಡ್ರಾಯಿಂಗ್ ಮಾಡ್ತಾನೆ. ನನಗದು ಖುಷಿಯಾಗುತ್ತೆ. ಬಂಗಾರಿ, ನಮ್ಮನೆಯವರು ರೈಟ್ ನೋಡ್ತಿದ್ದಾರೆ. ಮೇ ಬಿ ತೊಗೊತೀರೇನ್ರಿ? ಸೈಡ್ ತೊಗೊಳ್ಳಿ ಅಂದರೆ ನನ್ನೇ ದುಡ್ಡು ಕೇಳ್ತಾ ಇದ್ದಾರೆ. ನನ್ನ ವೀಡಿಯೋನ ಜಾಸ್ತಿ ನೋಡಿ ಫ್ರೆಂಡ್ಸ್, ಎಲ್ಲ ಲೈಕ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ನನ್ನ ಗಂಡ ಸೈಡ್ ತೊಗೋಬೇಕಂತೆ. ನೋಡೋಣ, ಫಿನಾನ್ಸ್ ಮಾಡ್ತೀನಿ. ಸೈಕಲ್ ಹೊಡೆದು ರನ್ನಿಂಗ್ ಮಾಡಿ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಯೋಗ ಮಾಡ್ತಿದ್ದೆ ಫಸ್ಟ್ ಟೈಮ್ ಇಷ್ಟೊಂದು ರನ್ ಮಾಡಿದ್ದು. ಕಾಲೆಲ್ಲ ಎಳಿತಾ ಇದೆ. ಮನೆಗೆ ಹೋಗಿ ತಿಂಡಿ ಮಾಡ್ತೀನ, ಮಲ್ಕೊತೀನ ಗೊತ್ತಿಲ್ಲ. ಇಲ್ಲ, ತಿಂಡಿ ಮಾಡಬೇಕು. ಅವ್ರಿಗೆ ಆಫೀಸ್ ಇದೆ, ತಿಂಡಿ ಮಾಡಿ ಆಮೇಲೆ ರೆಸ್ಟ್ ಮಾಡಬೇಕು. ಬಾಕಿ ಕೆಲಸ ಎಲ್ಲ ಮುಗಿಸಿ ಇವತ್ತೊಂದು ರೆಸ್ಟಿಂಗ್ ಡೇ. ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ರಿಕವರಿಗೆ ವಾರ ಎಲ್ಲ ಕೆಲಸ ಮಾಡಿರ್ತೀವಲ್ಲ, ನಮ್ಮ ಬಾಡಿನೂ ಸ್ವಲ್ಪ ರಿಕವರ್ ಮಾಡಬೇಕು, ರೆಸ್ಟ್ ಮಾಡಬೇಕು. ಹೀಲಿಂಗ್ ಟೈಮ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಬೇಗ ಕೆಲಸ ಆಗುತ್ತೆ ಅಷ್ಟು ಬೇಗ ನಾನು ರೆಸ್ಟ್ ಮಾಡ್ಬೋದು. ಆಗಿತ್ತು ನಮ್ಮ ಮಯನ್ ಜೊತೆ ಸೈಕ್ಲಿಂಗ್ ವಿಡಿಯೋ.
ಮಯನ ಜೊತೆ ಒಂದು ಒಳ್ಳೆ ಸಂಡೇನ ಸ್ಪೆಂಡ್ ಮಾಡೋವಂಥ ವೀಡಿಯೋ. ಸಂಡೇ ಫುಲ್ಲಲ್ಲ, ಸಂಡೇ ಮಾರ್ನಿಂಗ್ನ ಸ್ಪೆಂಡ್ ಮಾಡೋವಂಥ ವೀಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಇದೇ ಥರ ಒಳ್ಳೆ ವೀಡಿಯೋಗಳನ್ನ ನೋಡ್ಬೋದು. ಬೆಲ್ಲೈಕಾನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನನ್ನ ವೀಡಿಯೋಸ್ ಬೇಗ ನಿಮಗೆ ರೀಚ್ ಆಗುತ್ತೆ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಯಾರ್ಯಾರು ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲೈಕ್ ಮಾಡ್ತಾ ಇರ್ತೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ. ಬಾಯ್, ಹ್ಯಾಪಿ ಸಂಡೇ.